ಆ್ಯಕ್ಚುಲಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನು ಅಂದರೆ ಕಂಟೇಜಸ್. ಈಗ ಒಂದು ಪಾರ್ಟ್ನರ್ಗೆ ಏನಾದ್ರು HPV ಇನ್ಫೆಕ್ಷನ್ ಆದರೆ ಇನ್ನೊಂದು ಪಾರ್ಟ್ನರ್ಗೆ HPV ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಯೂಶಲಿ ಏನು ಹೇಳ್ತಾರೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದರೆ ಮಲ್ಟಿಪಲ್ ಪಾರ್ಟ್ನರ್ಸ್ಗೆಲ್ಲ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್, ಇವಾಗ HPVಯಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಲೈಕ್ 16 ಅಂದರೆ ಇವಾಗ ಕೋವಿಡ್ ವೈರಸ್ ಎಲ್ಲರಿಗೂ ಗೊತ್ತಿದೆ, ಎಷ್ಟು ವೇರಿಯಂಟ್ಸ್ ಇದೆ ಅಲ್ವಾ. ಸೊ ಅದೇ ಥರ HPVಯಲ್ಲಿ ತುಂಬ ವೇರಿಯಂಟ್ಸ್ ಇದೆ. ಸೊ ಮೋಸ್ಟ್ ಕಾಮನ್ ಕಾಸಿಂಗ್ ವೇರಿಯಂಟು 16, 18 ಮತ್ತು ಬೇರೆ ಹೈ ರಿಸ್ಕ್ ಗ್ರೂಪ್ಸು ಐಡೆಂಟಿಫೈ ಮಾಡಿದ್ದಾರೆ. ತುಂಬ ಒಂದಿರೋದು ಇದೆ, ಒಂದು 14, 15 ಇದ್ದಾವೆ. ಸೊ ಅದೆಲ್ಲ ಏನಾಗುತ್ತೆ, ನಾವು ಮಲ್ಟಿಪಲ್ ಪಾರ್ಟ್ನರ್ಸ್ ಇರೋದ್ರಿಂದ ಮಲ್ಟಿಪಲ್ ಚಾನ್ಸಸ್ ಆಫ್ ಮಲ್ಟಿಪಲ್ ವೈರಸ್ ಇದು ಇನ್ಫೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ, ಅಥವಾ ವೈರಸ್ ಪರ್ಸಿಸ್ಟಿಂಗ್ ಇರೋಕ್ಕೂ ಚಾನ್ಸಸ್ ಇರುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಅದರ್ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದರೆ ಬೇರೆ ಮೆಥಡ್ಸು, ಕಾಂಡಮ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇಂಟರ್ಕೋರ್ಸ್ ಇದು ಪಾರ್ಟ್ನರ್ ಜೊತೆ ಇದು ಮಾಡ್ಬೋದು. ಇಲ್ಲ ಅಂದರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಮಲ್ಟಿಪಲ್ ಪಾರ್ಟ್ನರ್ಸ್. ಸೇಫ್ ಸೆಕ್ಸ್ ಪ್ರಾಕ್ಟೀಸಸ್ ಎಲ್ಲ ಇರಬೇಕು. ಸೊ ದಿಸ್ ಈಸ್ ಒನ್ ಅಡ್ವೈಸ್ ಟು ಬಿ ಗಿವನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.